ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳು, ಹಲವಾರು ರೀತಿಯ ಡಯಾಗ್ನೋಸಿಸ್ಗಳು, ಹಲವಾರು ರೀತಿಯ ತೊಂದರೆಗಳು ಹಾಗೂ ಕಾಂಪ್ಲಿಕೇಶನ್ಸ್ಗಳನ್ನು ನಾವು ಹೆಚ್ಚಾಗಿ ನಮ್ಮ ಸುತ್ತಮುತ್ತಲೂ ನೋಡ್ತಾ ಇರ್ತೇವೆ. ಹಾಗಿದ್ರೆ ಈ ಒಂದು ಜೀರ್ಣಕ್ರಿಯೆ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಯಾವ ರೀತಿಯ ಒಂದು ಬದಲಾವಣೆ, ನಮ್ಮ ದಿನಚರಿಯಲ್ಲಿ ಮಾಡಿಕೊಳ್ಳುವಂತಹ ಬದಲಾವಣೆ, ನಮ್ಮ ಆಹಾರ ಪದ್ಧತಿಯಲ್ಲಿನ ಬದಲಾವಣೆ, ಹಾಗೆ ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅದರ ಜೊತೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಹಾಗೂ ಯಾವ ಮುದ್ರೆಗಳು, ಯಾವ ರೀತಿಯ ಪ್ರಾಣಾಯಾಮ ಈ ಸಮಸ್ಯೆಗೆ ಸಹಾಯ ಆಗಬಹುದು ಅನ್ನೋದರ ಕುರಿತು ವಿವರವಾದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ನಮ್ಮ ಈ ಒಂದು ಹೊಸ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಇನ್ನು ಇವತ್ತಿನ ಈ ಒಂದು ಟಾಪಿಕ್ ಇರುವಂಥದ್ದು ಜೀರ್ಣಕ್ರಿಯೆ ಅಂತ. ಈ ಜೀರ್ಣಕ್ರಿಯೆಯ ಬಗ್ಗೆ ನಾವು ಯಾಕೆ ಇಷ್ಟೊಂದು ಕಾಳಜಿಯನ್ನು ತೆಗೆದುಕೊಳ್ಬೇಕು ಅಂತಂದರೆ, ನಿಮಗೆ ಆ ಅಜೀರ್ಣ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ಅನುಭವಿಸಿದಾಗ ಗೊತ್ತಾಗಿರುತ್ತೆ. ಸರಿಯಾಗಿ ಹಸಿವೆ ಆಗಲ್ಲ, ಹಸಿವೆ ಆದರೆ ತಿನ್ನೋಕ್ಕಾಗಲ್ಲ, ತಿಂದದ್ದು ಸರಿಯಾಗಿ ಜೀರ್ಣ ಆಗಲ್ಲ, ಜೀರ್ಣ ಆದರೂ ಸಹ ಸರಿಯಾಗಿ ಮಲ ವಿಸರ್ಜನೆ ಆಗಲ್ಲ. ಅಷ್ಟೇ ಅಲ್ಲದೆ ಅದರ ಜೊತೆಯಲ್ಲಿ ಸೇರಿಕೊಂಡಂತಹ ಹೊಟ್ಟೆ ಉರಿ, ಹೊಟ್ಟೆ ಉಬ್ಬರ, ಹೊಟ್ಟೆಯಲ್ಲಿ ಏನೋ ಹಲವರಿಕೆ ಆಗುವಂಥದ್ದು, ಹೊಟ್ಟೆ ತೊಳಸಿದಂತೆ ಆಗುವಂಥದ್ದು, ವಾಂತಿ ಬಂದಂತೆ ಅನಿಸುವಂಥದ್ದು, ಅಥವಾ ಕೆಲವೊಂದು ಬಾರಿ ಹುಳಿಯಾದ ಕಹಿಯಾದ ವಾಂತಿಯೇ ಆಗುವಂಥದ್ದು. ಈ ಎಲ್ಲ ಸಮಸ್ಯೆಯಿಂದಾಗಿ ಸಿಕ್ಕಾಪಟ್ಟೆ ತಲೆನೋವು ಬರುವಂಥದ್ದು, ಅಥವಾ ದೇಹದಲ್ಲಿ ಶಕ್ತಿ ಇಲ್ಲದಿರುವಿಕೆ, ಏನೋ ಒಂಥರ ಜಾಡ್ಯತನ ಅಥವಾ ಆಲಸ್ಯತನ ನಮ್ಮನ್ನು ಬಾಧಿಸುವಂಥದ್ದು. ಈ ಜೀರ್ಣಕ್ರಿಯೆ ಸರಿ ಇಲ್ಲದಿರುವ ಕಾರಣಕ್ಕೆ ಯಾವುದೇ ಕೆಲಸದಲ್ಲಿ ಕೂಡ ಸರಿಯಾಗಿ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲಿ ಕೂಡ ನನ್ನ ಒಂದು ಮನಸ್ಸನ್ನು ಫೋಕಸ್ ಮಾಡಿಟ್ಟು ಕಾನ್ಸಂಟ್ರೇಷನಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇಂತಹ ಹಲವಾರು ಸಮಸ್ಯೆಗಳು, ಇಮ್ಯುನಿಟಿ ಕೂಡ ಹಾಳಾಗುವಂಥದ್ದು ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ. ನೀವು ಕೂಡ ಈ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಸಿಂಪ್ಟಮನ್ನು ಅನುಭವಿಸ್ತಾ ಇದ್ದದಿದ್ದರೆ ಈಗಲೇ ಕಮೆಂಟ್ ಮಾಡಿ ಯಾವ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಮರಿಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಚರಕಾಚಾರ್ಯರು ಕೂಡ ಆಯುರ್ವೇದದಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ರೋಗಾಹ ಸರ್ವೇಯಪಿ ಮಂದಾಗ್ನವ್ ಅಂತ. ಎಲ್ಲ ರೋಗಗಳು ಉತ್ಪತ್ತಿ ಆಗೋದೇ ಮಂದಾಗ್ನಿಯಿಂದ ಅಂತ. ನಮ್ಮ ದೇಹದಲ್ಲಿ ಯಾವಾಗ ಅಗ್ನಿ ಮಾಂದ್ಯತೆ ಆಗುತ್ತೆ, ಅಥವಾ ಇಲ್ಲಿ ಅಗ್ನಿ ಮಾಂದ್ಯತೆ ಅಂದ ತಕ್ಷಣ ಹಸಿವೆ ಆಗದೆ ಇರೋದು ಮಾತ್ರ ಅಗ್ನಿ ಮಾಂದ್ಯತೆ ಅಲ್ಲ, ಅಥವಾ ಮಲವಿಸರ್ಜನೆ ಸರಿಯಾಗಿ ಆಗ್ತಾ ಇದೆ ಅಂತಂದರೆ ಅಗ್ನಿ ಸರಿ ಇದೆ ಅಂತಲೂ ಅಲ್ಲ. ನಮ್ಮ ದೇಹದಲ್ಲಿ ಈ ಅಗ್ನಿ ಮಾಂದ್ಯತೆ ಅನ್ನೋದಾಗದಾಗ ಆ ಒಂದು ಪಿತ್ತ ದೋಷದಲ್ಲಿ ದುಷ್ಟಿ ಕಂಡು ಬರುತ್ತೆ. ಈ ಪಿತ್ತ ದೋಷದ ದುಷ್ಟಿ ಅನ್ನುವಂಥದ್ದು ಕೇವಲ ಯಾವುದೋ ಒಂದು ಸಿಂಪ್ಟಮಿಂದನೋ, ಬರೀ ಆ್ಯಸಿಡಿಟಿಯಿಂದನೋ, ಗ್ಯಾಸ್ಟ್ರಬಲಿಂದನೋ ಅಳೆಯುವಂಥದ್ದು ಅಲ್ಲ. ಪಿತ್ತ ದೋಷದಲ್ಲಿ ಗುಣತಃ ವೃದ್ಧಿ, ಕರ್ಮತಃ ವೃದ್ಧಿ, ಈ ರೀತಿಯಾಗಿ ಗುಣತಃ, ಕರ್ಮತಃ ಮತ್ತು ದ್ರವ್ಯತಃ ಅನ್ನುವ ರೀತಿಯಲ್ಲಿ 3 ರೀತಿಯಲ್ಲಿ ನಿಮ್ಮ ದೇಹದಲ್ಲಿನ ಪಿತ್ತದೋಷ ದೃಷ್ಟಿಯಾಗ್ಬೋದು. ಪಿತ್ತದೋಷವು ಚೆನ್ನಾಗಿದ್ದಾಗ, ಹೆಲ್ದಿಯಾಗಿದ್ದಾಗ ನಿಮ್ಮ ದೇಹದ ಕಾಂಪ್ಲೆಕ್ಷನನ್ನು ಚೆನ್ನಾಗಿ ಕೊಡುತ್ತೆ, ನಿಮಗೊಂದು ತೇಜಸ್ಸನ್ನು, ಕಳೆಯನ್ನು ಕೊಡುತ್ತೆ, ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ಕೊಡುತ್ತೆ, ನಿಮ್ಮ ಚಯಾಪಚಯ ಕ್ರಿಯೆಗಳು ಚೆನ್ನಾಗಾಗೋ ಹಾಗೆ ಮಾಡುತ್ತೆ, ನಿಮ್ಮ ಎನರ್ಜಿ ಲೆವೆಲ್ ಯಾವತ್ತೂ ಜಾಸ್ತಿ ಇರೋ ಥರ ನೋಡ್ಕೊಳ್ಳುತ್ತೆ. ಬಟ್ ಇದೇ ಪಿತ್ತದೋಷ ದ್ರವ್ಯತಃ, ಗುಣತಃ ಅಥವಾ ಕರ್ಮತಃ ದೃಷ್ಟಿಯಾದಾಗ ಅದು ನಿಮ್ಮ ಮುಖದ ಕಳೆಯನ್ನೇ ತೆಗೆದುಕೊಳ್ಳುತ್ತೆ. ನೋಡಿದಾಗ ಹೇಳ್ತಾರಲ್ವ, ಯಾಕೋ ಕಳೆ ಗುಂದಿದ ಹಾಗೆ ಇದೆ, ಅಥವಾ ಯಾಕಿಷ್ಟು ಕಪ್ಪಾಗಿಬಿಟ್ಟಿದೆಯಾ ಅಂದರೆ, ಅಲ್ಲಿ ಕಪ್ಪು ಅನ್ನುವಂಥದ್ದು ಕೇವಲ ಚರ್ಮದ ಬಣ್ಣದಲ್ಲೇ ಆಗುವಂಥ ಬದಲಾವಣೆ ಅಲ್ಲ, ನಾವು ನಮ್ಮಲ್ಲಿನ ಆ ಒಂದು ಕಳೆಯನ್ನು, ಓಜಸ್ಸನ್ನು ಕಳೆದುಕೊಳ್ಳುವಂಥದ್ದು, ಕಾಂತಿಯನ್ನು ಕಳೆದುಕೊಳ್ಳುವಂಥದ್ದು. ಅಷ್ಟೇ ಅಲ್ಲದೆ ಆಲಸ್ಯತನ ಮತ್ತು ನಮ್ಮಲ್ಲಿನ ಆತ್ಮಸ್ಥೈರ್ಯವನ್ನು, ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ಕಳ್ಕೊಳ್ಳುವಂಥದ್ದು, ಅದರ ಜೊತೆಯಲ್ಲಿ ಬೇರೆ ಎಲ್ಲ ಫಿಸಿಕಲ್ ಸಿಂಪ್ಟಮ್ಸ್ಗಳನ್ನು ಅನುಭವಿಸುವಂಥದ್ದು. ಸೊ ಪಿತ್ತದೋಷ ಸಮರ್ಥವಾಗಿ ಕೆಲಸ ನಿಭಾಯಿಸ್ತಾ ಇದ್ದಾಗ ಒಂದಿಷ್ಟು ಲಕ್ಷಣಗಳು ನಮ್ಮಲ್ಲಿದ್ದರೆ, ಯಾವಾಗ ಈ ಪಿತ್ತದೋಷ ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ ಅಥವಾ ದ್ರವ್ಯತಃ, ಗುಣತಃ ಹಾಗೂ ಕರ್ಮತಃ ದೃಷ್ಟಿಯನ್ನು ಅನುಭವಿಸುತ್ತೆ, ಆಗ ಒಂದಿಷ್ಟು ಸಿಂಪ್ಟಮ್ಸ್ಗಳನ್ನ ನಾವು ನೋಡ್ತೀವಿ. ಹಾಗಿದ್ರೆ ಈ ಎಲ್ಲ ರೀತಿಯ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಪಿತ್ತಜ ದೃಷ್ಟಿ, ಅಗ್ನಿ ಮಾಂದ್ಯ ಅಥವಾ ಅಗ್ನಿ ದೃಷ್ಟಿ ಆದಂತಹ ಸಮಯದಲ್ಲಿ ಯಾವ ರೀತಿಯ ಜೀವನಚರಿಯಲ್ಲಿ ಮಾಡಿಕೊಳ್ಳುವಂಥ ಬದಲಾವಣೆ ನಿಮಗೆ ಸಹಾಯ ಆಗ್ಬೋದು. ಮೊಟ್ಟ ಮೊದಲನೇದಾಗಿ, ಪ್ರತಿನಿತ್ಯ ನಿಮ್ಮ ದಿನಚರಿಯಲ್ಲಿ ಒಂದು 45 ನಿಮಿಷ ಆದರೂ ಕೂಡ, ಕನಿಷ್ಠ 45 ನಿಮಿಷ ವ್ಯಾಯಾಮ, ದೈಹಿಕ ವ್ಯಾಯಾಮವನ್ನು ಇಟ್ಕೊಳ್ಬೇಕು.
ಯಾಕಂದರೆ ಆಯುರ್ವೇದದ ಪ್ರಕಾರ ವ್ಯಾಯಾಮ ಅನ್ನುವಂಥದ್ದು ಅಗ್ನಿ ಚಿಕಿತ್ಸೆಯಲ್ಲಿ ಬರುವಂಥದ್ದು. ಅಂದರೆ ಇಲ್ಲಿ ಸ್ವೇದನ ಚಿಕಿತ್ಸೆ ಅಥವಾ ಈಗ ನೀವೇನು ಹೇಳ್ತೀರಲ್ವ, ಸ್ವೇದನ ಅಂದರೆ ಸ್ಟೀಮ್ ತಗೊಳ್ಳೋದಂತ ಹೇಳ್ತೀರಲ್ವ, ಅಲ್ಲಿ ಅಗ್ನಿ ಸ್ವೇದನ ಮತ್ತು ನಿರಗ್ನಿ ಸ್ವೇದನ ಅಂತ 2 ಕಾನ್ಸೆಪ್ಟ್ಗಳು ಬರುತ್ತೆ. ಅಗ್ನಿ ಸ್ವೇದನದಲ್ಲಿ ಬೆಂಕಿಯ ಸಹಾಯದಿಂದ ಸೆಕೆಯನ್ನು ಉತ್ಪತ್ತಿ ಮಾಡಿ ನಿಮ್ಮಲ್ಲಿ ಸ್ವೆಟ್ಟಿಂಗ್ ಆಗೋ ಥರ ಮಾಡುವಂಥದ್ದು. ನಿರಗ್ನಿ ಸ್ವೇದನದಲ್ಲಿ ಬೆಂಕಿಯ ಸಹಾಯವಿಲ್ಲದೆ ನಿಮ್ಮ ದೇಹದಲ್ಲಿ ಸ್ವೆಟ್ಟಿಂಗ್ ಉತ್ಪತ್ತಿಯಾಗುವಂತೆ ಮಾಡುವಂಥದ್ದು. ಅದರಲ್ಲಿ ವ್ಯಾಯಾಮ ಕೂಡ ಒಂದು. ವ್ಯಾಯಾಮವನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಸ್ವೇದವನ್ನು ಉತ್ಪತ್ತಿ ಮಾಡಿ ಯಾವುದೇ ರೀತಿಯ ಬ್ಲಾಕೇಜಸ್ ಇದ್ದರೂ ಕೂಡ, ಯಾವುದೇ ರೀತಿಯ ಒಂದು ಬಂಧನ ಮಧ್ಯದಲ್ಲಿ ಇದ್ದರೂ ಕೂಡ ಅದನ್ನು ಸರಿಪಡಿಸಿ ದೇಹದಲ್ಲಿನ ಅನಗತ್ಯವಾದಂತಹ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡಿಕೊಂಡು ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೌಷ್ಟಿಕಾಂಶಗಳು ಸರಿಯಾದ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ಅವೈಲೇಬಲ್ ಆಗೋ ರೀತಿಯಲ್ಲಿ ಈ ಒಂದು ವ್ಯಾಯಾಮ ಚಿಕಿತ್ಸೆ ಮಾಡುತ್ತೆ. ನಿರಗ್ನಿ ಸ್ವೇದದಲ್ಲಿ ಒಂದು. ಹಾಗಾಗಿ ಪ್ರತಿನಿತ್ಯ ನೀವೇನಾದರೂ ನಿಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಆಸೆಯನ್ನು ಉಳ್ಳವರಾದರೆ ಖಂಡಿತವಾಗಿ ಕನಿಷ್ಠ 45 ನಿಮಿಷಗಳ ಕಾಲ ವ್ಯಾಯಾಮ ಮಾಡಲೇಬೇಕು. ವ್ಯಾಯಾಮ ಯಾವುದೇ ರೀತಿಯಲ್ಲಾಗಿರ್ಬೋದು. ಅದು ನೀವು ಯೋಗಾಭ್ಯಾಸವನ್ನು ಮಾಡ್ಬೋದು, ಜಾಗಿಂಗಿಗೆ ಹೋಗ್ಬೋದು, ಇಲ್ಲದಿದ್ದಾಗ ನಿಮಗೆ ಡ್ಯಾನ್ಸ್ ಇಷ್ಟ ಅಂತಂದರೆ ಒಂದು ಡ್ಯಾನ್ಸ್ ಮೂಲಕ ನೀವು ಎಕ್ಸಸೈಸನ್ನು ಮಾಡಬಹುದು. ಅಥವಾ ವೇಟ್ ಟ್ರೈನಿಂಗನ್ನು ಮಾಡೋದಾದರೆ ಸೂಕ್ತ ಸಲಹೆಯನ್ನು ಪಡೆದುಕೊಂಡು ವೇಟ್ ಟ್ರೈನಿಂಗನ್ನು ಮಾಡಬಹುದು. ಯಾವುದೇ ಫಾರ್ಮಲ್ಲಿ ನಿಮಗೆ ಕನ್ವೀನಿಯೆಂಟ್ ಅನಿಸುತ್ತೆ ನೀವು ಮಾಡ್ಬೋದು. ಆದರೆ ಅದು ನಿಮ್ಮ ದಿನನಿತ್ಯದ ಕೆಲಸ ಆಗಿರಬಾರ್ದು. ಈಗ ಮೇಡಮ್ ನಮಗೆ ದಿನ ಕೆಲಸನೇ ಸುಮಾರು ಆಗಿಬಿಡತ್ತೆ, ಮತ್ತಿನ್ನೇನು ವ್ಯಾಯಾಮ? ಇಲ್ಲ, ದಿನನಿತ್ಯದ ರೂಟೀನಲ್ಲಿ ಮಾಡುವ ಕೆಲಸ ಬೇರೆ, ವ್ಯಾಯಾಮವೇ ಬೇರೆ. ವ್ಯಾಯಾಮಕ್ಕಾಗಿ ಪ್ರತಿನಿತ್ಯ 45 ನಿಮಿಷಗಳ ಕಾಲ ನೀವೆಲ್ಲರೂ ತೆಗೆದಿಡಲಿಕ್ಕೆ ಬೇಕು. ಅದು ನಿಮ್ಮ ದೇಹವನ್ನು ಆರೋಗ್ಯವಾಗಿಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. 2ನೆಯ ದಿನಚರಿಯಲ್ಲಿ ಮಾಡ್ಕೊಳ್ಳುವಂಥ ಬದಲಾವಣೆ, ಅದರಲ್ಲೂ ಈ ಒಂದು ಸೀಸನಲ್ಲಿ, ಈಗ ನಾನು ಹೇಳಿದ ಹಾಗೆ ಈ ಜನವರಿ ಫೆಬ್ರವರಿ ಇನ್ನು ಶಿವರಾತ್ರಿ ಬರೋ ತನಕ ಈ ಸೀಸನಲ್ಲಿ ನಮ್ಮ ದೇಹದಲ್ಲಿ ವಾತದೋಷ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ದೇಹದಲ್ಲಿ ಅಗ್ನಿ ದೃಷ್ಟಿ ಆಗಲಿಕ್ಕೆ ವಾತವೂ ಒಂದು ಕಾರಣ ಆಗಿರ್ಬೋದು. ಹೇಗೆ ಒಂದು ದೀಪದ ಹಣತೆಯಲ್ಲಿ ಒಂದು ದೀಪ ಹಚ್ಚಿಟ್ರೆ ಗಾಳಿ ಬರ್ತಾ ಇದ್ದರೆ ಆ ಹಣತೆಯಲ್ಲಿನ ದೀಪ ಆರತ್ತೋ, ಅದೇ ರೀತಿಯಲ್ಲಿ ನಿಮ್ಮ ದೇಹದೊಳಗಿನ ಅಗ್ನಿ ದೃಷ್ಟಿ ಆಗಲಿಕ್ಕೆ ವಾತವೂ ಕಾರಣ ಆಗಿರಬಹುದು. ವಾತಜ ಇಂಬ್ಯಾಲೆನ್ಸಿಂದ ಕೂಡ ನಿಮ್ಮ ದೇಹದಲ್ಲಿನ ಅಗ್ನಿ ದೃಷ್ಟಿಯಾಗಿರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾತಜ ಒಂದು ಇನ್ಫ್ಲುಯೆನ್ಸನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರತಿನಿತ್ಯ ನೀವು ನಿಮ್ಮ ದೇಹಕ್ಕೆ ತೈಲದ ಅಭ್ಯಂಜನವನ್ನು ಮಾಡಿಕೊಳ್ಳುವಂಥದ್ದು. ಇಲ್ಲಿ ಅಭ್ಯಂಗ ಅಂತ ಬಂದಾಗ ನಾವಿಲ್ಲಿ ಥೆರಪಿಯಲ್ಲಿ ಮಾಡುವ ರೀತಿಯಲ್ಲೇ ಮಾಡ್ಕೊಳ್ಬೇಕಂತಿಲ್ಲ. ಕನಿಷ್ಠ ಆ ಎಣ್ಣೆಯನ್ನು ತೆಗೆದುಕೊಂಡು ಉಗುರು ಬೆಚ್ಚಗೆ ಮಾಡಿಕೊಂಡು ಇಡೀ ದೇಹಕ್ಕೆ ಮೃದುವಾಗಿ ನಿಮಗೆ ನೀವೇ ಹಚ್ಚಿಕೊಂಡು ನಂತರ ಸ್ವಲ್ಪ ಸೂರ್ಯನ ಸ್ನಾನ, ಆತಪ ಸ್ನಾನ ಅಂತ ಹೇಳ್ತೀವಿ. ಸ್ವಲ್ಪ ಸೂರ್ಯನ ಎಳೆ ಬಿಸಿಲಿನ ಕಿರಣಗಳನ್ನು ತೆಗೆದುಕೊಂಡು ನಂತರ ಸ್ನಾನವನ್ನು ಮಾಡುವಂಥದ್ದು. ಈ ಒಂದು ಪದ್ಧತಿಯನ್ನು ನೀವು ಸಮಯ ಮಾಡಿಕೊಂಡು ಅದಕ್ಕೋಸ್ಕರ ಸಮಯ ಇಟ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಅಗ್ನಿ ಕೂಡ ಸರಿಯಾಗತ್ತೆ. ಯಾಕಂತಂದರೆ ಆಯುರ್ವೇದ ಹೇಳುತ್ತೆ ಅಭ್ಯಂಗವನ್ನು ದಿನಚರಿಯಲ್ಲಿ, ಲೈಕ್ ಬರೀ ಈ ಸೀಸನಿಗೆ ಅಂತಲ್ಲ, ಪ್ರತಿ ಸೀಸನಲ್ಲಿ ಕೂಡ ಅಭ್ಯಂಗವನ್ನು ಆಯುರ್ವೇದ ಸಜೆಸ್ಟ್ ಮಾಡುತ್ತೆ. ಅಭ್ಯಂಗಂ ಆಚರೇತ್ ನಿತ್ಯಂ ಸ ಜರಾಶ್ರಮವಾತಃ ದೃಷ್ಟಿಪ್ರಸಾದಃ ಪುಷ್ಟ್ಯಾಯು ಸ್ವಪ್ನ ಸುತ್ವಕ್ ಚ ದಾಢ್ಯಕೃತ್ ಅಂತ ಅಭ್ಯಂಗದ ಬಗ್ಗೆ ಹೇಳುತ್ತೆ. ಅಭ್ಯಂಗಂ ಆಚರೇತ್ ನಿತ್ಯಂ, ಪ್ರತಿನಿತ್ಯ ನಾವು ಅಭ್ಯಂಗವನ್ನು ಮಾಡಿಕೊಳ್ಬೇಕು. ಅದರಿಂದ ಇಷ್ಟೊಂದು ಪ್ರಯೋಜನ, ವಾತವನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತೆ, ನಿಮ್ಮ ಚರ್ಮದ ಕಾಂತಿ ಹೆಚ್ಚಾಗತ್ತೆ, ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಾಗತ್ತೆ, ದೃಢತೆ ಹೆಚ್ಚಾಗತ್ತೆ. ಹೀಗೆ ಅಭ್ಯಂಗದ ಒಂದು ಬೆನಿಫಿಟ್ಸನ್ನು ಹೇಳುವಾಗ ನಮ್ಮ ಆಯಸ್ಸು ವೃದ್ಧಿಯಾಗಲು ಕೂಡ ಅಭ್ಯಂಗ ಸಹಕಾರಿ ಅಂತ ಆಯುರ್ವೇದ ಹೇಳುತ್ತೆ. ಇನ್ನು 3ನೆಯ ಒಂದು ಬದಲಾವಣೆ ಏನಂತಂದರೆ ರಾತ್ರಿ ಬೇಗ ಮಲಗುವಂಥದ್ದು. ಹೌದು ವೀಕ್ಷಕರೇ, ನನಗೆ ಗೊತ್ತು, ನಾವೆಲ್ಲರೂ ತುಂಬ ಬ್ಯುಸಿ ಇರ್ತೇವೆ, ನಾವೆಲ್ಲರೂ ತುಂಬ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ಕೊಂಡು ಬಿಟ್ಟಿರ್ತೀವಿ. ಸಮಾಜಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಸಂಸಾರಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ, ಹಾಗೆ ನಮ್ಮ ಎಲ್ಲ ವೈಯಕ್ತಿಕವಾದಂತಹ ಕೆಲವೊಂದಿಷ್ಟು ಜವಾಬ್ದಾರಿಗಳಿಂದ ಪ್ರತಿನಿತ್ಯ ರಾತ್ರಿ ಮಲಗಲಿಕ್ಕೆ ಬೇಗ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಒಂದು ಸ್ವಲ್ಪ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬೇಗ ಮುಗಿಸ್ಕೊಂಡು ಆದಷ್ಟು ಬೇಗ ದಿನವನ್ನು ರ್ಯಾಪಪ್ ಮಾಡೋದನ್ನು ಕಲಿತ್ರೆ ನಿಮ್ಮ ಅಗ್ನಿ ಇನ್ನಷ್ಟು ಚೆನ್ನಾಗಾಗತ್ತೆ. ನಿಮ್ಮ ಜೀರ್ಣಕ್ರಿಯೆಯ ಸಮಸ್ಯೆ ಏನಿದೆ ಅದು ತುಂಬ ಬೇಗ ಸರಿ ಹೋಗಲಿಕ್ಕೆ ಸಹಕಾರಿಯಾಗತ್ತೆ. ಹಾಗಾಗಿ 3ನೆಯ ಚೇಂಜ್ ಏನಂತಂದರೆ ರಾತ್ರಿ ಕನಿಷ್ಠ 9:30 ಇಂದ 10 ಗಂಟೆಯ ಒಳಗೆ ನಿದ್ದೆಗೆ ಜಾರುವ ಪ್ರಯತ್ನವನ್ನು ಮಾಡುವಂಥದ್ದು.
ಈ ಒಂದು ಬದಲಾವಣೆ ಕೂಡ ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ಅಜೀರ್ಣ, ಹೊಟ್ಟೆಯುಬ್ಬರ, ಗ್ಯಾಸ್ ಟ್ರಬಲ್ ಅಥವಾ ಮಲಬದ್ಧತೆ ಈ ಎಲ್ಲ ಸಮಸ್ಯೆಗಳಿಗೆ ಅತ್ಯಂತ ಹೆಚ್ಚಿನ ಸಹಾಯವನ್ನು ಮಾಡಲಿಕ್ಕೆ ಕಾರಣ ಆಗುತ್ತೆ. ಇನ್ನು ಎರಡನೇದಾಗಿ ಆಹಾರ ಪದ್ಧತಿಯಲ್ಲಿ ಯಾವ ರೀತಿಯ ಬದಲಾವಣೆ ಮಾಡ್ಕೊಳ್ಬೇಕು ನೋಡಿ. ನಾನು ಈಗಾಗಲೇ ಹೇಳಿದಾಗೆ ಪಿತ್ತ ಡಿಸ್ಟರ್ಬ್ ಆಗಿದೆ, ಅಗ್ನಿ ಮಂದ ಆಗಿದೆ ಅಥವಾ ಅಗ್ನಿ ದುಷ್ಟಿ ಆಗಿದೆ. ಇಲ್ಲಿ ಅಗ್ನಿ ದುಷ್ಟಿ ಅಂತ ಬಂದಾಗ ಅದು ಮಂದವೂ ಆಗಿರ್ಬೋದು, ತೀವ್ರವೂ ಆಗಿರ್ಬೋದು, ಡಿಸ್ಟರ್ಬ್ಡ್ ಆಗಿರ್ಬೋದು ಅಥವಾ ವಿಷಮ ಆಗಿರ್ಬೋದು. ಒಂದ್ಸತಿ ಅಗ್ನಿ ಮಂದ ಆಗೋದು, ಒಂದ್ಸತಿ ಅಗ್ನಿ ತೀವ್ರವಾಗಿರೋದು, ಈ ರೀತಿಯ ಒಂದು ವಿಷಮತೆಯನ್ನು ನೀವು ಅಗ್ನಿಯಲ್ಲಿ ನೋಡ್ಬೋದು. ಇಂತಹ ಪರಿಸ್ಥಿತಿಯಲ್ಲಿ ನೀವು ಸೇವನೆ ಮಾಡುವಂಥ ಆಹಾರ ನಿಮ್ಮ ಅಗ್ನಿಗೆ ಸಹಾಯವನ್ನು ಕೊಡುವಂಥದ್ದಾಗಿರಬೇಕು. ನೋಡಿ, ನಾವೀಗ ಉರುವಲುಗಳನ್ನು ಹಾಕಿ ಬೆಂಕಿ ಒಟ್ಟುವಾಗ ಹೇಗೆ ಮೊದಲು ತರೆಗೆಲೆಗಳನ್ನು ಸೇರಿಸ್ಕೊಂಡು ಚಿಕ್ಕ ಚಿಕ್ಕ ಕಟ್ಟಿಗೆಯ ತುಂಡುಗಳನ್ನು ಸೇರಿಸಿ ಬೆಂಕಿಯನ್ನು ಹಾಕಿ ಅಲ್ಲಿ ಅಗ್ನಿಯನ್ನು ಉತ್ಪತ್ತಿ ಮಾಡ್ತೀವಿ. ಯಾವಾಗ ಅಗ್ನಿ ಪ್ರಜ್ವಾಲಿತ ಆಗ್ತಾ ಬರುತ್ತೋ ಅದರ ನಂತರದಲ್ಲಿ ದೊಡ್ಡ ದೊಡ್ಡ ಮರದ ಕುಂಟೆಗಳನ್ನು ಹಾಕಿದ್ರೂ ಕೂಡ ಬೆಂಕಿ ಉರಿಯತ್ತೆ, ತುಂಬ ಸಮೃದ್ಧವಾಗಿ ಉರಿಯತ್ತೆ. ಅದೇ ರೀತಿಯಲ್ಲಿ ನೀವು ಈಗ ನನಗೆ ಮೊದಲೇ ಜೀರ್ಣಕ್ರಿಯೆ ಸರಿ ಇಲ್ಲ, ಹಾಗಾಗಿ ನಾನು ತಿನ್ನೋದನ್ನು ಜಾಸ್ತಿ ತಿನ್ನಬೇಕು, ಯಾಕಂತಂದರೆ ನನಗೆ ಜೀರ್ಣಕ್ರಿಯೆ ಸ್ವಲ್ಪ ನಿಧಾನ ಅಥವಾ ಸ್ವಲ್ಪ ಕಷ್ಟ ಅಲ್ವಾ, ಹಾಗಾಗಿ ನನಗೆ ಸರಿಯಾಗಿ ಶಕ್ತಿ ಸಿಗಲ್ಲ, ನನಗೆ ಶಕ್ತಿ ಸಿಗಬೇಕಂದ್ರೆ ನಾನು ಜಾಸ್ತಿ ತಿನ್ನಬೇಕು ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ, ಮತ್ತು ಹೆವಿ ಫುಡ್ಡನ್ನು ತಿನ್ನಬೇಕು ಅಂತ. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಈಗಾಗಲೇ ನಿಮ್ಮ ಅಗ್ನಿ ಮಂದ ಆಗಿದೆ, ಈಗಾಗಲೇ ಅಗ್ನಿ ದುಷ್ಟವಾಗಿದೆ. ಈ ದುಷ್ಟವಾಗಿರುವಂತಹ ಅಗ್ನಿಯನ್ನು ಸರಿಪಡಿಸ್ಕೊಳ್ಬೇಕು ಅಂತಂದರೆ ಸರಳವಾದ ಆಹಾರದಿಂದ ಶುರುವಾಗಬೇಕು. ನಿಮ್ಮ ದೇಹದಲ್ಲಿನ ಜೀರ್ಣಕ್ರಿಯೆ ಸಮಸ್ಯೆ ಸಂಪೂರ್ಣವಾಗಿ ಸರಿ ಹೋಗಬೇಕು ಅಂತಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪು, ಹುಳಿ, ಖಾರ ತಿನ್ನೋದನ್ನು ಕಡಿಮೆ ಮಾಡಬೇಕು. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಆಹಾರದಲ್ಲಿನ ಒಂದು ಪೌಷ್ಟಿಕಾಂಶವನ್ನು ಆದಷ್ಟು ಮಿನಿಮಮ್ ಇಟ್ಕೋಬೇಕು. ಇಲ್ಲಿ ಪೌಷ್ಟಿಕಾಂಶವೇ ಇಲ್ಲದಿರುವ ಆಹಾರ ತಿನ್ನಿ ಅಂತ ಹೇಳ್ತಾ ಇಲ್ಲ, ಆದರೆ ಪೌಷ್ಟಿಕಾಂಶ ಅತಿ ಹೇರಳವಾಗಿ ಕೊಟ್ಟರೂ ಸಹ ನಿಮ್ಮ ದೇಹ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಶಕ್ತ ಇರಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ನೀವು ಸೇವನೆ ಮಾಡ್ತಾ ಬಂದರೆ ನಿಮ್ಮ ದೇಹಕ್ಕೆ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸುಲಭ ಆಗುತ್ತೆ. ಆಗ ಹೇಗೆ ತರಗೆಲೆಗಳಿಂದ ಅಗ್ನಿ ಪ್ರಜ್ವಾಲನೆ ಆಗಿ ನಂತರ ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ಕೂಡ ಸುಡಲಿಕ್ಕೆ ಸಹಾಯ ಆಗುತ್ತೋ, ಅದೇ ರೀತಿಯಲ್ಲಿ ಈ ಒಂದು ಸರಳವಾದಂತಹ ಕಡಿಮೆ ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ನಿಮ್ಮ ಅಗ್ನಿ ಪ್ರಜ್ವಾಲನೆ ಆದರೆ, ನಿಮ್ಮಲ್ಲಿನ ಅಗ್ನಿ ದುಷ್ಟಿ ಸರಿ ಹೋಗ್ತಾ ಬಂದರೆ ಆಗ ಆಟೋಮೆಟಿಕಲಿ ನಿಮ್ಮ ದೇಹದಲ್ಲಿನ ಜೀರ್ಣಕ್ರಿಯೆಯ ಸಾಮರ್ಥ್ಯ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಆಹಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರೋ ಬದಲಾವಣೆ ಇಷ್ಟೇ. ಅತಿಯಾದ ಉಪ್ಪು, ಹುಳಿ, ಖಾರ ಮತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಎಲ್ಲ ರೀತಿಯಲ್ಲಿ ಹೆವಿ ಫಾರ್ ಡೈಜೆಷನ್ ಅನ್ನುವಂಥದ್ದು, ಜೀರ್ಣಕ್ರಿಯೆಗೆ ಕಷ್ಟವಾಗುವಂಥ ಆಹಾರಗಳನ್ನು ಕೆಲ ಸಮಯಗಳ ಕಾಲ ತ್ಯಜಿಸಬೇಕು. ಇನ್ನು ಮೂರನೇದಾಗಿ ಬರುವಂಥದ್ದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಹೌದು ವೀಕ್ಷಕರೇ, ನಿಮ್ಮ ಭಾವನೆಗಳು ಹಾಗೂ ನಿಮ್ಮ ಜೀರ್ಣಕ್ರಿಯೆ ಒಟ್ಟೊಟ್ಟಿಗೆ ಹೋಗುವಂಥದ್ದು. ನೀವೇ ಒಮ್ಮೆ ಒಬ್ಸರ್ವ್ ಮಾಡಿ, ಯಾವ್ಯಾವಾಗ ನಿಮ್ಮಲ್ಲಿ ಭಾವನೆಗಳಲ್ಲಿ ಹತೋಟಿ ಮೀರಿದೆಯೋ ಆಗೆಲ್ಲ ನಿಮ್ಮ ಜೀರ್ಣಕ್ರಿಯೆ ಹಾಳಾಗಿರುತ್ತೆ ಅಥವಾ ಜೀರ್ಣಕ್ರಿಯೆ ಸ್ತಬ್ಧ ಆಗಿಬಿಟ್ಟಿರುತ್ತೆ. ಯಾವ್ಯಾವಾಗ ನಿಮ್ಮ ಭಾವನೆಗಳು ಚೆನ್ನಾಗಿರುತ್ತೋ ಆಗ ನಿಮ್ಮ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಕೆಲ ಸಮಯವನ್ನು ಧ್ಯಾನಕ್ಕಾಗಿ ಪ್ರಕೃತಿಯ ಜೊತೆಯಲ್ಲಿ ಹಕ್ಕಿಗಳ ಹಾಡನ್ನು ಕೇಳ್ತಾ ಅಥವಾ ಹೊರಗಿನ ಪ್ರಕೃತಿಯನ್ನು ನೋಡ್ತಾ, ಪ್ರಕೃತಿಯ ಸ್ವಾದವನ್ನು ಅನುಭವಿಸ್ತಾ ನೀವು ನಿಮ್ಮ ಒಂದು ಸಮಯವನ್ನು ಪ್ರಕೃತಿಯ ಜೊತೆಯಲ್ಲಿ ಕೆಲ ಕಾಲ ಆದರೂ ಕಳೆಯುವ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀರ್ಣಕ್ರಿಯೆ ಇನ್ನಷ್ಟು ಸರಳ ಆಗತ್ತೆ. ಈ ಒಂದು ಪೃಥ್ವಿಯ ತೇಜವಾಯು, ಆಕಾಶ, ಈ ಮಹಾಭೂತಗಳ ಜೊತೆಯಲ್ಲಿ ನಿಮ್ಮ ಸಮಯ ಸ್ವಲ್ಪ ಹೊತ್ತಾದರೂ ಇರಲೇಬೇಕು ಪ್ರತಿನಿತ್ಯ. ಆಗ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಇನ್ನು ಯಾವ ರೀತಿಯ ಪ್ರಾಣಾಯಾಮವನ್ನು ಮಾಡ್ಬೋದು? ಜೀರ್ಣಕ್ರಿಯೆ ಸರಿ ಹೋಗಲಿಕ್ಕೆ ಅತ್ಯಂತ ಸುಲಭವಾದ ಹಾಗೂ ಅತ್ಯಂತ ಹೆಚ್ಚಿನ ಪರಿಣಾಮಕಾರಿಯಾದಂತಹ ಒಂದು ಪ್ರಾಣಾಯಾಮ ಅಂತಂದರೆ ಅನುಲೋಮ ವಿಲೋಮ. ಹೌದು ವೀಕ್ಷಕರೇ, ಪ್ರತಿನಿತ್ಯ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಕನಿಷ್ಠ 45 ನಿಮಿಷಗಳ ಮೊದಲು ಎದ್ದು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು 45 ನಿಮಿಷ, ಇಲ್ಲದಿದ್ದಲ್ಲಿ ಅಟ್ಲೀಸ್ಟ್ 24 ನಿಮಿಷಗಳ ಕಾಲ ನೀವು ಮಾಡಿದಲ್ಲಿ ನಿಮ್ಮ ಜೀರ್ಣಕ್ರಿಯೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಾಗತ್ತೆ. ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ವೈದ್ಯರ ಸಲಹೆಯ ಮೇರೆಗೆ ಅಥವಾ ನಿಮ್ಮ ಶಿಕ್ಷಕರಿಂದ ಕಲಿತು ನೀವು ಮಾಡಬಹುದು. ಯಾವ ಮುದ್ರೆ ತುಂಬ ಸಹಕಾರಿ? ಈ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು ಅಂದಾಗ 2 ಮುದ್ರೆಗಳು, ಒಂದು ವಾತದೋಷವನ್ನು ಸಮತೋಲನಕ್ಕೆ ತರಲಿಕ್ಕೆ, ಇನ್ನೊಂದು ಪಿತ್ತವನ್ನು ಸರಿಪಡಿಸಲಿಕ್ಕೆ. ಈ 2 ಮುದ್ರೆಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ನೀವು ಮಾಡ್ತಾ ಬಂದಾಗ ನಿಮ್ಮ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಮೊದಲನೇದಾಗಿ ಒಂದು ವಾತದೋಷವನ್ನು, ಅದರಲ್ಲಿಯೂ
ನಮ್ಮ ದೇಹದಲ್ಲಿನ ಸಂಪೂರ್ಣವಾದಂತಹ ಈ ಚಲನವಲನಕ್ಕೆ ಕಾರಣವಾಗಿರುವಂಥ ವಾತದೋಷವನ್ನು ಕಂಟ್ರೋಲಿಗೆ ತರಲಿಕ್ಕೆ ವಾಯುಮುದ್ರೆ, ನಿಮ್ಮ ಒಂದು ತೋರ್ಬೆರಳನ್ನು ಮಡಿಸಿಟ್ಟು ಅದರ ಮೇಲೆ ಹೆಬ್ಬೆರಳನ್ನು ಇಟ್ಟು ಉಳಿದ 3 ಬೆರಳುಗಳನ್ನು ಒಟ್ಟಿಗೆ ಸೇರಿಸಿ ಇಟ್ಟರೆ ಇದು ವಾಯುಮುದ್ರೆ. ಈ ವಾಯುಮುದ್ರೆಯನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಕನಿಷ್ಠ 24 ನಿಮಿಷಗಳ ಕಾಲ, ಅತ್ಯಂತ ಬೆಸ್ಟ್ ಟೈಮ್ ಅಂತಂದರೆ ಖಾಲಿ ಹೊಟ್ಟೆಯಲ್ಲಿ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್, ಅಂದರೆ ಸೂರ್ಯಾಸ್ತ ಆಗುವ ಸಮಯ ಅಥವಾ ಸೂರ್ಯೋದಯದ ಸಮಯದಲ್ಲಿ 24 ನಿಮಿಷಗಳ ಕಾಲ ನೀವು ವಾಯುಮುದ್ರೆಯನ್ನು ಮಾಡೋದ್ರಿಂದ ನಿಮ್ಮ ಒಂದು ಜೀರ್ಣಕ್ರಿಯೆ ಸಮಸ್ಯೆ ಸರಿ ಹೋಗುತ್ತೆ, ಮಲ ವಿಸರ್ಜನೆ ಸರಿಯಾಗತ್ತೆ, ಗ್ಯಾಸ್ ಟ್ರಬಲ್ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ಗ್ಯಾಸ್ಟ್ರೈಟಿಸ್ ಅಥವಾ ಪಿತ್ತಜ ದೃಷ್ಟಿಯಿಂದ ಬರ್ತಾ ಇರುವಂಥ ಜೀರ್ಣಕ್ರಿಯೆ ಸಮಸ್ಯೆಗಳಲ್ಲಿ ಸಹಜ ಶಂಖ ಮುದ್ರೆ, ಈ ರೀತಿಯಾಗಿ ನೀವು 2 ಕೈಗಳನ್ನ ಹಿಡಿದು ಬೆರಳುಗಳನ್ನು ಹೀಗಿಟ್ಟಾಗ ಇದು ಸಹಜ ಶಂಖ ಮುದ್ರೆ. ಈ ಸಹಜ ಶಂಖ ಮುದ್ರೆಯನ್ನು ಪ್ರತಿನಿತ್ಯ 24 ನಿಮಿಷಗಳ ಕಾಲ ಅಗೇನ್ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸಮಸ್ಯೆ ಸಂಪೂರ್ಣವಾಗಿ ಸರಿ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಈ ಒಂದು ಸರಳವಾದಂತಹ ಜೀವನ ಶೈಲಿಯ ಬದಲಾವಣೆ, ಆಹಾರ ಪದ್ಧತಿಯ ಬದಲಾವಣೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರಾಣಾಯಾಮ ಮತ್ತು ಮುದ್ರೆಗಳ ಸಹಾಯದಿಂದ ನೀವು ನಿಮ್ಮ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಬೋದು. ಇಷ್ಟೆಲ್ಲ ನೀವು ಪ್ರಯತ್ನ ಮಾಡಿದರೂ ಸರಿ ಹೋಗ್ತಾ ಇಲ್ಲ ಅಂತಂದರೆ ಅದರರ್ಥ ನಿಮಗೆ ವೈದ್ಯರು ಹಾಗೂ ಅವರ ಸಲಹೆಗಳು ಮತ್ತು ಅವರ ಔಷಧಿಯ ಅಗತ್ಯ ಇದೆ ಅಂತ ಅರ್ಥ. ಅಷ್ಟೇ ಅಲ್ಲದೆ ಈ ಎಲ್ಲ ಚೇಂಜಸ್ಸನ್ನು ನೀವು ಮಾಡ್ಕೊಂಡ ಮೇಲೂ ಸಹ, ಔಷಧಿಯನ್ನು ಪಡೆದುಕೊಂಡ ಮೇಲೂ ಸಹ ಕಮ್ಮಿ ಆಗ್ತಿಲ್ಲ ಅಂತಂದರೆ ಪಂಚಕರ್ಮ ಚಿಕಿತ್ಸೆಗಳಾದಂತಹ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ, ಅದರಲ್ಲೂ ಎಸ್ಪೆಷಲಿ ವಿರೇಚನ ಚಿಕಿತ್ಸೆ ಹಾಗೂ ಬಸ್ತಿ ಚಿಕಿತ್ಸೆ, ಈ 2 ಚಿಕಿತ್ಸೆಗಳು ನಿಮ್ಮ ದೇಹದಲ್ಲಿನ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಅತ್ಯಂತ ಹೆಚ್ಚು ಸಹಕಾರವನ್ನು ಕೊಡುತ್ತೆ. ಸೊ ನೀವು ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಕನಿಷ್ಠ 21 ದಿನಗಳ ಕಾಲ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನನಗಂತೂ ಆತ್ಮವಿಶ್ವಾಸ ಇದೆ ನಿಮ್ಮಲ್ಲಿ ಹೆಚ್ಚಿನ ಈ ಎಲ್ಲ ಜೀರ್ಣಕ್ರಿಯೆ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಅಷ್ಟಾಗಿಯೂ ನಿವಾರಣೆ ಆಗಿಲ್ಲ ಅಂತಂದ್ರೆ ತೆರೆಯ ಮೇಲೆ ಬರ್ತಾ ಇರುವಂತಹ ನಂಬರನ್ನು ಸಂಪರ್ಕ ಮಾಡಿಬಿಟ್ಟು ಅದಕ್ಕೆ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಂಡು ನೀವು ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ನಮ್ಮ ಜೊತೆಯಲ್ಲಿ ಬುಕ್ ಮಾಡ್ಕೊಳ್ಬಹುದು, ಅಥವಾ ಇಲ್ಲಿಯೇ ಬಂದು ಸ್ವತಃ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಔಷಧಿಯನ್ನು ಪಡ್ಕೊಳ್ಬಹುದು. ಖಂಡಿತವಾಗಿ ಈ ಒಂದು ಜೀರ್ಣಕ್ರಿಯೆ ಸಮಸ್ಯೆಯಿಂದ ನೀವು ಹೊರಬರ್ಬೋದು. ಈ ಔಷಧಿಗಳನ್ನು ತೆಗೆದುಕೊಂಡ ಮೇಲೂ ನಿಮ್ಮ ದೇಹ ಸರಿ ಹೋಗ್ತಾ ಇಲ್ಲ, ನಿಮಗೆ ಅದರಿಂದ ಸಂಪೂರ್ಣವಾಗಿ ಹೊರಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಆಗ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಂಡು, ಇಲ್ಲಿ ನಾವು ಸಸ್ಯ ಸಂಜೀವಿನಿಯಲ್ಲಿ ಬೆಳಗಿನ ಜಾವ 6ರಿಂದ 8 ಗಂಟೆಯ ಮೊದಲು, ಅಂದರೆ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ, ಬೆಳಗಿನ ಜಾವದಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಾಡಿ ಪರೀಕ್ಷೆ ಅನ್ನುವಂಥ ಒಂದು ಕನ್ಸಲ್ಟೇಷನ್ ಆಗುತ್ತೆ. ಸೊ ಈ ನಾಡಿ ಪರೀಕ್ಷೆಯನ್ನು ನೀವು ಬುಕ್ ಮಾಡಿಕೊಂಡು ಇದಕ್ಕೆ ಹಿಂದಿನ ದಿನವೇ ಬರಬೇಕು. ಟ್ರಾವೆಲಿಂಗ್ ಎಲ್ಲ ಮಾಡಿದ ತಕ್ಷಣ ನೋಡೋ ಹಾಗಿಲ್ಲ. ನೀವು ದೂರದಿಂದ ಟ್ರಾವೆಲ್ ಮಾಡಿ ಬಂದ ತಕ್ಷಣದಲ್ಲಿ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋ ಹಾಗಿಲ್ಲ. ನೀವು ಒಂದು ದಿನ ಮೊದಲೇ ಬಂದು ಉಳ್ಕೊಂಡು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿಬಿಟ್ಟು ಇಲ್ಲಿ ಸುತ್ತಮುತ್ತಲಿನ ಎಲ್ಲ ವಾತಾವರಣವನ್ನು, ದೇವಸ್ಥಾನದ ದರ್ಶನ ಎಲ್ಲ ಮಾಡಿಕೊಂಡು ಅದರ ನಂತರದಲ್ಲಿ ಮರುದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾಡಿ ಪರೀಕ್ಷೆನ ಮಾಡಿಸ್ಕೊಳ್ಳುವಂಥದ್ದು. ಸೊ ನಾಡಿ ಪರೀಕ್ಷೆಯನ್ನು ಮಾಡಿದಾಗ ನಿಮ್ಮ ದೇಹದಲ್ಲಿ ಯಾವ್ಯಾವ ದೋಷಗಳಲ್ಲಿ ಏನೇನು ದುಷ್ಟಿಗಳಿದ್ದಾವೆ, ಯಾವ್ಯಾವ ರೀತಿಯ ಇಂಬ್ಯಾಲೆನ್ಸ್ಗಳಿದೆ ಅನ್ನೋದು ಗೊತ್ತಾಗುತ್ತೆ. ಅದರ ನಂತರದಲ್ಲಿ ಈ ಒಂದು ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ನಾವು ಯೋಚನೆ ಮಾಡ್ಬೋದು. ಯಾವ ರೀತಿಯ ಪಂಚಕರ್ಮ ಚಿಕಿತ್ಸೆ ನಿಮಗೆ ಸಹಕಾರ ಆಗುತ್ತೆ, ಯಾವ ರೀತಿಯ ಔಷಧಿ ದ್ರವ್ಯಗಳು ನಿಮ್ಮ ಈ ಒಂದು ರೋಗವನ್ನು ಸಂಪೂರ್ಣವಾಗಿ ಬೇರು ಸಮೇತ ತೆಗೆದು ಹಾಕಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನು ಎನಲೈಸ್ ಮಾಡಿ ನಾವು ಆ್ಯಕ್ಷನನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಇಂತಹ ಸರಳವಾದ ಬದಲಾವಣೆಯನ್ನು ದಯವಿಟ್ಟು ಒಮ್ಮೆ ಪ್ರಯತ್ನ ಮಾಡಿ. ಆಹಾರವೇ ಮುಖ್ಯವಾಗಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಶಕ್ತಿಯನ್ನು ಸಪ್ಲೈ ಮಾಡಲಿಕ್ಕೆ ಬೇಕಾದಂತಹ ಇಂಧನ. ಹಾಗಾಗಿ ಈ ಇಂಧನವೇ ಸರಿಯಾದ ರೀತಿಯಲ್ಲಿ ಶಕ್ತಿಯಾಗಿ ಪರಿವರ್ತನೆ ಆಗಿಲ್ಲ ಅಂತಂದರೆ ನರಮಂಡಲಕ್ಕೆ ಸಂಬಂಧಪಟ್ಟಂತೆ, ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂತೆ, ಕೂದಲುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹೀಗೆ ಓವರಾಲ್ ಆಗಿ ಹೇಳೋದಾದರೆ ಇಡೀ ದೇಹಕ್ಕೆ ಸಂಬಂಧಪಟ್ಟಂಥ ಹಲವಾರು ಹೊಸ ರೋಗಗಳು ಕೇವಲ ಈ ಜೀರ್ಣಕ್ರಿಯೆಯ ಸಮಸ್ಯೆಯಿಂದ ಬರುವಂತಹ ಸಾಧ್ಯತೆಗಳಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಮರಿಬೇಡಿ. ಇನ್ನು ಯಾರ್ಯಾರು ರೆಗ್ಯುಲರ್ ಆಗಿ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನು ಮುಂದೆ ಇನ್ಯಾವ್ಯಾವ ಟಾಪಿಕ್ಗಳ ಬಗ್ಗೆ ಮಾತಾಡಬೇಕು ಅಥವಾ ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಸಂಶಯಗಳಿದ್ದರೆ ಅದನ್ನು ಕೂಡ ನೀವು ಪ್ರಶ್ನೆಯ ರೂಪದಲ್ಲಿ ಕೇಳಬಹುದು. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನೀಡಲಿಕ್ಕೆ ಬದ್ಧಳಿರ್ತೇನೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.